ಉಪನಯನ ಅಂದ್ರೇನು? ಗಾಯತ್ರಿ ಮಂತ್ರ ಉಪದೇಶ ಮಾಡಿ 3 ಎಳೆ ಜನವಾರ ಹಾಕಲಾಗತ್ತಯ್ಯ. ಹಿಂಗಾಗಿದ್ಯಾ ಪುರೋಹಿತ್ರೆ? ಓಹೋ ನೋಡಿಲಿ, ಮದ್ವಿಲಿ ನಂದ್ 3 ಎಳೆ, ನನ್ ಹೆಂಡತಿದ್ 3 ಎಳೆ, ಒಟ್ಟು 6 ಎಳೆ ಜನವಾರ ಹಾಕೊಂಡಿದೀನಿ. ಅವಳ ಪರವಾಗಿ ನಾನೇ ಪೂಜೆ ಮಾಡ್ತೀನಿ. ಹಾಗಾದ್ರೆ ನಿಮ್ ಹೆಂಡತಿ ಊಟನು ನೀವೇ ಮಾಡ್ತೀರಾ? ಯಾ ಪ್ರಚಂಡ, ಅವಳಿಗೂ ಹೊಟ್ಟೆ ಎಂಬುದು ಇದೆ ಕಣಯ್ಯ. ಅವರವ್ರ ಹೊಟ್ಟಿಗೆ ಅವರವರ ಆಹಾರ ಅವರವರೇ ಹಾಕೋಬೇಕು. ಎಲ್ಲರಲ್ಲೂ ಆತ್ಮ ಇಲ್ವೇ? ಅವ್ರವ್ರ ಉದ್ಧಾರಕ್ಕೆ ಪೂಜೆನ ಅವ್ರವರೇ ಮಾಡ್ಕೋಬೇಕು. ಮಾತಾಡ್ತಾ ಕಾಲ ಕಳೆಯೋದಕ್ಕೆ ಸಮಯ ಇಲ್ಲ. ಬಾಬಾ ಅಪ್ಪ, ಅಕ್ಕ ನನ್ಗಿಂತ ದೊಡ್ಡವಳಲ್ವಾ? ಅವಳು ಮೊದ್ಲು ಮಾಡ್ತು, ಆಮೇಲೆ ನನ್ಗೆ. ಅಯ್ಯ ತಲೆ ಹರಟೆ, ಹೆಂಗಸರು ಶೂದ್ರರು, ಅವರಿಗೆ ಸಂಸ್ಕಾರ ಕೊಡೋಕೆ ಬರಲ್ಲ. ಹಾಗಾದ್ರೆ ನೀವು, ಅಪ್ಪ, ನಾನು ಎಲ್ರು ಹುಟ್ಟಿರೋದು ತಾಯಿಂದ ತಾನೇ? ಹಾಗೆಲ್ಲ ದೊಡ್ಡವರೆದ್ರು ಮಾತಾಡ್ಬಾರ್ದು ಬಂಗಾರ. ಅಮ್ಮ, ನಿಮಗಾಗಿ, ಸ್ತ್ರೀ ಕುಲಕ್ಕಾಗಿ ನಾನು ಈ ಹಕ್ಕು ಕೇಳ್ತಾ ಇರೋದು. ಸಂಪ್ರದಾಯದಲ್ಲಿ ಇದ್ದಂತೆ ನಡಿಬೇಕೆ ವಿನ ಕೊಡೋಕ್ ನಾನು ಯಾರು, ಕೇಳೋಕ್ ನೀನ್ ಯಾರು? ಸಂಪ್ರದಾಯಕ್ಕಿಂತಲೂ ಸತ್ಯ ಶ್ರೇಷ್ಠ ಕಣಪ್ಪ. ತಾಯಿ ದೇವ್ರು, ತಂದೆ ದೇವ್ರು, ಆಚಾರ್ಯ ದೇವ್ರು ಎಂದು ಶಾಸ್ತ್ರಗಳು ಹೇಳಲ್ವೇ? ಅವ್ರು ಹೇಳೋದನ್ನ ಕೇಳ್ಬೇಕು ಮರಿ. ದೇವ್ರೇ ನನ್ನ ತಾಯಿ ತಂದೆ, ವಿವೇಕವೇ ನನ್ನ ಗುರು. ಅದೇಂತಂತೆ ಕೇಳ್ತೀನಿ. ಅಂತರಾತ್ಮ ಒಪ್ತಿರೋದನ್ನ ನಾನು ಒಪ್ಕೊಳ್ಳಲ್ಲ. ಹಾಗಿದ್ಮೇಲೆ ನೀನ್ ನನ್ ಮಗ ಅಲ್ಲ, ನಿನಗೆ ಒಂದ್ ಕಡೆಗೇನು ಇರೋದಕ್ಕೆ ಅವಕಾಶ ಇಲ್ಲ. ಹಾಗೆ ಆಗ್ಲಪ್ಪ, ಸತ್ಯವನ್ನು ಹುಡ್ಕಲು ನಾನು ಈಗ್ಲೇ ಹುಡುತ್ತೇನೆ. ಅಯ್ಯಯ್ಯೋ, ಮಾತೆಲ್ಲೆಲ್ಲೋ ಹೋಗ್ತಾ ಇದೆಯಲ್ಲ. ಬಸವ, ನನ್ ಚಿನ್ನ, ಹಾಗ್ ಮಾಡ್ಬೇಡ. ಹೆತ್ತು ಹೊತ್ತು ಸಾಕಿದೀನಿ, ನನ್ನ ನೋಯಿಸ್ಬೇಡ. ಅಮ್ಮ, ಎಲ್ರು ಹುಟ್ಟೋದು ಒಂಟಿಯಾಗಿ, ಸಾಯೋದು ಒಂಟಿಯಾಗಿ. ಅವ್ರವ್ರ ಆತ್ಮೋದ್ಧಾರ ಅವ್ರವರೇ ಮಾಡ್ಕೋಬೇಕು. ನೀವಾದ್ರೂ ಹಠ ಬಿಟ್ಬಿಡ್ರಿ. ನನ್ ಮುದ್ದು ಕಂದನ್ನ ನಾನ್ ಕಳ್ಕೊಳ್ಳಾರೆ. ಅವನ್ ಮನ್ಸಿಗೆ ಬಂದ ಹಾಗಿರ್ಲಿ. ಅಮ್ಮ, ಕತ್ಲಾಗಿದ್ದಾಗ ಅನೇಕ ಪಕ್ಷಿಗಳು ಒಂದ್ ಗಿಡದ ಆಶ್ರಯ ಪಡೆಯುತ್ತವೆ. ಬೆಳಕು ಹರಿತಿದ್ದಂತೆ ತಮ್ಮ ಆಹಾರ ಉಟ್ಕೊಂಡು ಹೋಗಲ್ವೇ? ನೀನು, ಅಪ್ಪ, ಅಕ್ಕ, ನಾನು ಎಲ್ಲರೂ ಈ ಸಂಸಾರ ವೃಕ್ಷದಲ್ಲೇ ಇದ್ವಿ. ಈಗ ಜ್ಞಾನೋದಯವ ಆಯ್ತು. ಇನ್ ಈ ಜೀವ ಇಲ್ಲಿಡ್ಲಾರ್ದು. ಅಮ್ಮ, ಅಪ್ಪ, ನೀವಾದ್ರೂ ಸೋತವನ್ನ ಕರೀರಿ. ನಾಗು, ನೀನಾದ್ರೂ ಅವನನ್ನ ಕರಿಯೇ. ಮಗು ಮನೆ ಬಿಟ್ಟು ಹೋಗದೆ ಇರ್ಲಿ. ಅವ್ವ, ಬೆಳಕನ್ನ ಕಟ್ಟಿ ಹಾಕೋಕೆ ಸಾಧ್ಯನವ? ತಮ್ಮ ಅಂದ್ರೆ ಅಷ್ಟು ಪ್ರೀತಿ ಇದ್ದವಳು ಇವತ್ ಯಾಕೆ ಹಿಕ್ಕಲ್ಲಾದೆ? ಕೋಗಿಲೆ ಮರಿ ಕಾಗೆ ಗೂಡ್ನಲ್ಲಿ ಎಷ್ಟು ದಿವಸ ಇರಬಾರದು. ಯಾರಾದ್ರೂ ನನ್ ಕಂದನ್ ಕರ್ಕೊಂಬನ್ನಿ. ಬಸ್ವಾ, ಬಸ್ವಾ. शांति शांति शांति। ओम शांति शांति शांति। ಬಲದೇವ ಮಂತ್ರಿಗಳು, ಬನ್ನಿ ಬನ್ನಿ. ಎಲ್ಲ ಕ್ಷೇಮವೇ? ತಮ್ಮ ದಯದಿಂದ
ಎಲ್ಲಾ ಕ್ಷೇಮ. ಎಷ್ಟೋ ವರ್ಷಗಳ ನಂತರ ಕೂಡಲ ಸಂಗನ ದರ್ಶನಕ್ಕೆ ಬಂದಿದ್ದೀರಿ. ರಾಜಕಾರಣದ ಒತ್ತಡದಲ್ಲಿ ದೇವರ ದರ್ಶನಕ್ಕೂ ಸಮಯ ಸಿಗಲಿಲ್ಲ. ಇಂದು ನಮ್ಮ ವಿದ್ಯಾಲಯದ ಘಟಿಕೋತ್ಸವ. ಒಳ್ಳೆಯ ಸಮಯಕ್ಕೆ ಬಂದಿದೆ. ಗುರುಗಳಿಗೆ ನಮಸ್ಕಾರ ಮಾಡ್ರಮ್ಮ. ಇವಳು ನನ್ನ ಮಗಳು ಗಂಗಾಂಬಿಕೆ. ಇವಳು ನನ್ನ ತಮ್ಮ ಸಿದ್ಧರಸನ ಮಗಳು ನೀಲಾಂಬಿಕೆ. ಇಷ್ಟಾರ್ಥ ಸಿದ್ಧಿರಸ. ಸಂಗಯ್ಯ, ಅತಿಥಿಗಳಿಗೆ ಆಸನ ಕೊಡು. ಈ ಕಡೆ ಬನ್ನಿ. ಮಂತ್ರಿಗಳೇ, ಒಟುಗಳು ತಮ್ಮ ಭವಿಷ್ಯದ ದಿನಗಳ ರೂಪರೇಷೆಗಳನ್ನು ಕುರಿತು ಮಾತನಾಡಲಿದ್ದಾರೆ. ಬಸವರ್ತ, ನಿನ್ನ ವಿಚಾರ ಮೊದಲಾಗ. ಒಂದೇ ನೆಲದಲ್ಲಿ ಬಾಳಿ ಒಂದೇ ಗಾಳಿ ಸೇವಿಸಿ ಬದುಕುತ್ತಿದ್ದರು ಮನುಷ್ಯ ಸಮಾಜ ಎಂದು ದೇವರು ಧರ್ಮಗಳ ಹೆಸರಿನಲ್ಲಿ ಒಡೆದು ಹೋಳಾಗಿದೆ. ಒಂದು ಕಡೆ ಹುಟ್ಟಿನಿಂದಲೇ ಮೇಲು ಕೀಳು ಎಂದು ನಿರ್ಧರಿಸುವ ಜಾತಿ, ಇನ್ನೊಂದು ಕಡೆ ಉದ್ಯೋಗದಲ್ಲೇ ಶ್ರೇಷ್ಠ ಕನಿಷ್ಠ ಎಂಬ ತಾರತಮ್ಯ, 108 ದೇವರುಗಳನ್ನು ಕಲ್ಪಿಸಿಕೊಂಡಿರುವ ಅಜ್ಞಾನ ಒಂದೆಡೆ, ಇನ್ನೊಂದು ಕಡೆ ಉಗ್ರ ದೇವತೆಗಳಿಗೆ ಕುರಿ ಕೋಣಗಳನ್ನು ಬಲಿ ಕೊಡುವ ಕ್ರೌರ್ಯ. ಹೀಗಾಗಿ ಇಂದು ಧರ್ಮವು ಭೀತಿ ಭ್ರಾಂತಿಗಳಿಂದ ತುಂಬಿದೆಯೇ ವಿನ ಪ್ರೀತಿ ಭಕ್ತಿ ಆತ್ಮಬಲದಿಂದಲ್ಲ. ಆಹಾ, ಅದ್ಭುತ ವಿಶ್ಲೇಷಣೆ. ಕಲ್ಲಿನ ನಾಗರಕ್ಕೆ ಹಾಲೆರಿತಾರೆ, ದಿಟದ ನಾಗರ ಕಂಡರೆ ಕೊಲ್ಲುವಂತಾರೆ, ಹಸಿದ ಜೀವಿ ಬಂದರೆ ಮುಂದೆ ಹೋಗುವಂತಾರೆ, ಉಣ್ಣದೇ ಇರುವ ವಿಗ್ರಹಕ್ಕೆ ನೈವೇದ್ಯ ಮಾಡ್ತಾರೆ. ಎಲ್ಲವೂ ವಿಚಿತ್ರವಾಗಿ ಕಾಣುತ್ತಿದೆ. ತಮ್ಮಂತೆಯೇ ಇರುವ ಇನ್ನೊಬ್ಬನನ್ನು ಅಸ್ಪೃಶ್ಯನೆಂದು ಕರೆದು ನಾಯಿ ಬೆಕ್ಕಿಗಿಂತಲೂ ಕೀಳಾಗಿ ಕಾಣುತ್ತಾರೆ. ಇದನ್ನೆಲ್ಲ ಕಂಡು ಕಂಡು ನನ್ನ ಮನಸ್ಸು ನೊಂದು ಬಿಟ್ಟಿದೆ. ಈ ವಿಷಮತೆಯನ್ನು ತೊಡೆದು ದೇವರು ಒಬ್ಬ, ಮನುಷ್ಯರೆಲ್ಲರೂ ಅವನ ಮಕ್ಕಳು, ಅವನು ಸಮದೃಷ್ಟಿಯ ದಯಾಮಯ ಎಂದು ಸಾರಿ ಧರ್ಮದ ಗುರಿ ವಿಶ್ವ ಕುಟುಂಬತ್ವ ಎಂಬುದನ್ನು ಸಾಧಿಸಿ ತೋರಿಸಬೇಕೆಂಬುದೇ ನನ್ನ ಕನಸು. ಆಧ್ಯಾತ್ಮವಾದದ ತಳಹದಿಯ ಮೇಲೆ ಸಮತಾವಾದದ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕೆಂಬ ನನ್ನ ಕನಸು ನನಸಾಗಲು ಗುರುಗಳು ಆಶೀರ್ವದಿಸಬೇಕೆಂದು ಬೇಡುತ್ತೇನೆ. ಭಲೆ ಭಲೆ, ಕ್ರಾಂತಿಯ ಕಿರಣ ನೀನು ಬಸವರ್ಸ. ಎಷ್ಟು ಮುದ್ದಾಗಿದೆ ಅಲ್ಲ? ಬಸವರ್ಸ, ಅವಕಾಶಗಳು ಯಾವಾಗಲೂ ಒಮ್ಮೊಮ್ಮೆ ಬರುತ್ತಿರುತ್ತವೆ ಅಲ್ಲವೇ? ಮಹಾಮಂತ್ರಿ ಬಲದೇವರ್ತರು ತಮ್ಮ ಮಗಳನ್ನು ನಿನಗೇ ಕೊಟ್ಟು ಮದುವೆ ಮಾಡಬೇಕೆಂದು ಇಷ್ಟಪಟ್ಟಿದ್ದಾರೆ. ಗುರುಗಳೇ, ನಾನೇನು ತಪ್ಪು ಮಾಡಿದೆ ಎಂದು ಶಿಕ್ಷೆ? ಇದನ್ನು ಯಾರಾದರೂ ಶಿಕ್ಷೆ ಅಂತಾರೆಯೇ? ನಿಮ್ಮ ಸನ್ನಿಧಿಯಿಂದ ದೂರ ಕಳಿಸುವುದು, ಸ್ವಚ್ಛಂದವಾಗಿ ಹಾರುವ ಹಕ್ಕಿಯನ್ನು ಸಂಸಾರ ಪಂಜರದಲ್ಲಿ ಕೂಡಿ ಹಾಕುವುದು ಶಿಕ್ಷೆ ಇಲ್ಲದೆ ಮತ್ತೇನು? ಬಸವರ್ಸ, ನೀನು ಅಸಾಮಾನ್ಯ ಪ್ರತಿಭಾವಂತ. ನಿನ್ನ ಸಾಮರ್ಥ್ಯಕ್ಕೆ ತಕ್ಕ ಕಾರ್ಯಕ್ಷೇತ್ರ ಒದಗ್ತಾ ಇದೆ. ಆಲೋಚನೆ ಮಾಡಿ ನೋಡಿ. ಬಸವರ್ತ, ಸಮಾಜವನ್ನು ತಿದ್ದಬೇಕಾದವನು ಹೊರಗೆ ನಿಂತು ತಿದ್ದಲಿಕ್ಕಾಗಲ್ಲ, ಒಳಗೆ ಇದ್ದು ಪರಿವರ್ತಿಸಬೇಕಾಗುತ್ತೆ. ಅಕ್ಕ, ಈ ಜೀವಕ್ಕೆ ಬೇಕಾಗಿರುವುದು ಸಂಸಾರದ ಕೆಸರಿನ ಮಡುವಲ್ಲ, ಆಧ್ಯಾತ್ಮದ ಸರೋವರ, ವೈಭವದ ಅರಮನೆಯಲ್ಲ, ಆದರ್ಶದ ಗುರುಮನೆ. ಇದ್ದಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಳ್ಳಬಹುದಲ್ಲ? ನನಗೆ ಆಸಕ್ತಿ ಇಲ್ಲದ ದಾರಿಗೆ ಎಳೆಯುವ ಆತುರ ನಿಮ್ಮದಾಗಿದೆ. ನೀವೆಲ್ಲ ನನ್ನ ವಿರುದ್ಧ ಒಂದು ವ್ಯೂಹ ರಚಿಸುತ್ತಿದ್ದೀರಿ. ನನಗೆ ಏಕೆ ಹಿಂಸೆ ಕೊಡುತ್ತೀರಿ? ನಿನ್ ಮಾತು ಕೇಳಿ ಕೇಳಿ ನೀನ್ ಬಹಳ ಬುದ್ಧಿವಂತ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು ನಿನ್ ಶುದ್ಧ ಪೆದ್ದ ಅಂತ. ಮಹಾಮಂತ್ರಿಗಳ ಮಗಳು, ಸುಗ್ರಾಸ ಭೋಜನ, ಅಧಿಕಾರ, ದೊಡ್ಡ ಮನೆ, ನನ್ ಮಿತ್ರ ರಾಜಧಾನಿಗೆ ಹೋಗ್ತಾನೆ, ನಾನಲ್ಲಿ ಬಿಂಕದಿಂದ ಓಡಾಡ್ಕೊಂಡಿರ್ಬೋದು ಅಂತ ಅನ್ಕೊಂಡಿದ್ದೆ. ಎಲ್ಲ ಆಸೆ ನೀರ್ ಪಾಲಾಯ್ತು. ಅಕ್ಕ,
ಈ ತಿಂಡಿಪೋತನನ್ನು ನಿಮ್ಮ ಮಾವನಿಗೆ ಹೇಳಿ ಕಳುಹಿಸಿಬಿಡು. ನಾನೇನ್ ಬಿಟ್ಟಿರಲ್ಲ, ನೀನು ಒಪ್ಕೋ. ಸಂಗಯ್ಯ, ಇದೆಲ್ಲ ನಿನಗೆ ಅರ್ಥವಾಗುವುದಿಲ್ಲ, ಸುಮ್ಮನೆ. ನಾನು ಗಂಗಾಂಬಿಕೆ, ಬಲದೇವರಸರ ಪುತ್ರಿಯೇ. ನಿಮ್ಮನ್ನು ನಾನು ಕಾಣಬೇಕೆಂದು ಆಲೋಚಿಸುತ್ತಿದ್ದೆ. ಏಕೆ? ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ನನ್ನಿಂದ ನಿಮಗೆ ಉಪಕಾರ? ನನಗೇನು ಹೊಳಿತಾ ಇಲ್ಲ. ಈ ವರ ನನಗೆ ಒಪ್ಪಿಗೆ ಇಲ್ಲವೆಂದು ಹೇಳಿ ನನ್ನನ್ನು ಸಂಕಷ್ಟದಿಂದ ಉಳಿಸಬಲ್ಲಿರಾ? ಅಂಥ ಮೂರ್ಖತನ ಮಾಡುವವಳು ನಾನಲ್ಲ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳುವುದು. ಅದು ಹೇಗೆ? ನಾನು ಏನೇನೋ ಆದರ್ಶಗಳ ಕನಸು ಹೊತ್ತವನು. ಇಂಥವನನ್ನು ಮದುವೆಯಾಗಿ ಲೌಕಿಕ ಸುಖ ಪಡೆಯಬಹುದೆಂದು ಭಾವಿಸಿದ್ದರೆ ಅದು ಕೇವಲ ಭ್ರಾಂತಿ. ಕ್ಷಮಿಸಿ, ನೀವು ಸ್ವತಂತ್ರವಾಗಿ ಉರಿಯುವ ಜ್ಯೋತಿ. ನಿಮ್ಮಷ್ಟು ಶಕ್ತಿ ನನಗಿಲ್ಲವಾದರೂ ನಿಮ್ಮ ಬಾಳಿನ ದೀಪಕ್ಕೆ ಬತ್ತಿಯಾಗಲೂ ಬರದೆ. ನನ್ನ ಮಾತು ನಂಬಿ, ಸಂಗಮನಾಥನ ಆಣಿಯಾಗಿಯೂ ನಿಮ್ಮ ಬಾಳಿನ ಬಂಡಿಗೆ ನಾನು ಹೆಗಲು ಕೊಡ್ತೇನೆ. ಮಗು ಬಸವಣ್ಣ, ನಿನ್ನನ್ನು ಜಗದ್ವಿಖ್ಯಾತರನ್ನಾಗಿ ಮಾಡುವ ಆಸೆ ನನ್ನದು. ಗೃಹಸ್ಥ ಜೀವನ ಸ್ವೀಕರಿಸಿ ಕಲ್ಯಾಣಕ್ಕೆ ಹೋಗಿ ಲೋಕಸೇವೆಗೆ ಸಿದ್ಧನಾದ. ಬೇಡ ತಂದೆ, ಬೇಡ. ನೀನು ಕೂರಿಯಾಗಬೇಡ. ನನ್ನನ್ನು ಪಾಪಕೂಪಕ್ಕೆ ತಳ್ಳಬೇಡ ತಂದೆ. ನೀನೊಂದು ಗಾಳಿಪಟ ಮಾತ್ರ. ನನ್ನ ಕೈಯೊಳಗೆ ನಿನ್ನ ಬಾಳ ಸೂತ್ರ. ನಡೆಬೇಕು. ನಾನು ಸದಾ ನಿನ್ನ ಬೆನ್ನಿಗಿರುವೆ. ಬಸವಣ್ಣ, ದೇವರು ನಿರವಯವ, ವಿಶ್ವವನ್ನು ಆಳುವ ನಿರಾಕಾರ ನಿರಂಜನ ಶಕ್ತಿ. ಇಂಥ ಶಕ್ತಿಗೆ ಪ್ರಾಣಿಗಳ ಮನುಷ್ಯರ ಆಕಾರ ಕೊಡುವುದು ಸರಿಯೇ? ಇದರಿಂದ ದೇವನ ಅಖಂಡತ್ವ ಪರಿಶುದ್ಧತ್ವಕ್ಕೆ ಚ್ಯುತಿ ಬರದೆ. ಬ್ರಹ್ಮನ ಸಾಕಾರವೇ ಬ್ರಹ್ಮಾಂಡ, ಅವನ ಸಾಕಾರವೇ ದೇಹ. ದೇಹದ ಆಕಾರದಲ್ಲೇ ಆತ್ಮನನ್ನು ಏಕೆ ಸಾಕಾರ ಮಾಡಬಾರದು? ವಿಶ್ವದ ಆಕಾರದಲ್ಲೇ ವಿಶ್ವಾತ್ಮನನ್ನು ಏಕೆ ಆರಾಧಿಸಬಾರದು? ಪರಮಾತ್ಮನನ್ನು ಬಿಟ್ಟು ಆತ್ಮನಿಲ್ಲ. ದೇವನ ಗರ್ಭದಲ್ಲೇ ಜೀವನ ಇರುವ ಕಾರಣ ಒಂದರೊಳಗೊಂದನ್ನು ಹುದುಗಿಸಬೇಕು. ಗುರುಪಾದೋದಕ, ಲಿಂಗಪಾದೋದಕ, ಜಂಗಮ ಪಾದೋದಕ. ಮಹಾದೇವನ ಪೂಜೆಯೊಡನೆ ಮಾನವ ಸೇವೆಗೆ ಅಣಿಯಾಗಬೇಕು. ಎಡಗೈಯಿಂದ ಮಾಡುವ ಮಹಾದೇವನ ಪೂಜೆ ಆತ್ಮೋದ್ಧಾರಕ್ಕೆ, ಬಲಗೈಯಿಂದ ಮಾಡುವ ಮಾನವ ಸೇವೆ ಲೋಕ ಸಂಗ್ರಹಕ್ಕೆ. ಆತ್ಮಜ್ಞಾನವನ್ನು ಎಲ್ಲರಿಗೂ ಧಾರೆ ಎರೆಯಬೇಕು.
ಅಕ್ಕ, ವ್ಯಕ್ತಿ ಎಷ್ಟು ಆತ್ಮಸಿದ್ಧಿ ಗಳಿಸಿದರೇನು, ಅದನ್ನು ಲೋಕ ಜಾಗೃತಿಗೆ ಬಳಸದಿದ್ದರೆ ಜನರ ಅಜ್ಞಾನ ದೂರವಾಗುವುದಿಲ್ಲ. ಧರ್ಮಗಂಗೆ ಪ್ರತಿಯೊಬ್ಬರ ಮನೆಬಾಗಿಲಿಗೂ ಹರಿಯುವಂತೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ನನ್ನ ಅಂತರ್ವಾಣಿ ನುಡಿಯುತ್ತಿದೆ. ಮನುಷ್ಯ ಆಗಿರೋದು ದೇಹ, ಮನಸ್ಸು, ಆತ್ಮಗಳಿಂದ. ದೇಹಕ್ಕೆ ಅನ್ನ, ಮನಸ್ಸಿಗೆ ಜ್ಞಾನ, ಆತ್ಮಕ್ಕೆ ಧ್ಯಾನ, ಇವು ಮೂರು ಸಂಜೀವನಿಗಳಿದ್ದ ಹಾಗೆ. ನಮ್ಮಂತ ಕೀಳ್ ಜನಕ್ಕಿದೆಲ್ಲ ಯಾಕೆ ಬಿಡಿ ಬುದ್ಧಿ? ನೋಡಿ, ಎಲ್ಲರೂ ಹುಟ್ಟುವುದು ಒಂದೇ ತರಹ. ನಾನು ಒಳ್ಳೆಯ ಸಂಸ್ಕಾರ ಸಿಕ್ಕಿದ್ರಿಂದ ಹೀಗಿದ್ದೀನಿ. ನಿಮಗೂ ಅದೇ ವಾತಾವರಣ ಸಿಕ್ಕಿದ್ರೆ ನೀವು ನನ್ನ ಹಾಗೆ ಆಗ್ತೀರಾ. ಜ್ಞಾನ ಪಡೆದಂದ್ರೆ ಏನ್ ತಾನೆ ನಮ್ಮನ್ನ ಶಾಲೆ ಒಳಗೆ ಬಿಟ್ಕೊಂತಾರ? ನಮ್ಮಂತ ಬಡವರಿಗೆಲ್ಲ ಎಲ್ಲಿ ಗುಡಿ, ಎಲ್ಲಿ ಹೃದಯ ಮನಸ್ಸು ಸಣ್ಣದಾಗಿರೋ ಕೈನಲ್ಲಿ ಸಿಕ್ಕೊಂಡು ನಿಸ್ಸಹಾಯಕನಾಗಿರೋ ಗುಡಿ ದೇವರು ನಿಮಗ್ ಬೇಡ. ಸದಾ ನಿಮ್ ಜೊತೆಲೇ ಇರೋ ದೇವ್ರನ್ನ ಕೊಡ್ತೀವಿ. ಅಯ್ಯ, ನಮ್ಮ ಕುಲದ ಕಾಲಕ್ಕೆ ಕಳೆಯೋ ಕಾಲ ಬಂತು. ಯಪ್ಪ, ನಮ್ಮ ಬದುಕು ಬಂಗಾರವಾಯ್ತು. ಪ್ರಭು, ಸಿಂಹರಾಜರು ಕಪ್ಪ ಕಾಣಿಕೆ ಅರ್ಪಿಸಲು ಉತ್ಸುಕರಾಗಿದ್ದಾರೆ. ಅಂತೂ ವಿಜಯದೊಂದು ಭೀ ಮೊಳಗಿಸಿಬಿಟ್ಟಿದೆ. ಅದಕ್ಕೆ ಕಾರಣ ನಾನಲ್ಲ ಪ್ರಭು, ಸಿಂಹರಾಜರ ವಿವೇಕ ಪ್ರಜ್ಞೆ. ಬನ್ನಿ. ಬಸವಣ್ಣನವರ ವಾತ್ಸಲ್ಯ, ಕರುಣೆ ನನ್ನನ್ನು ಶರಣಾಗಿಸಿದುವು. ಬಸವಣ್ಣನವರೇ, ವಿಜಯೋತ್ಸವವನ್ನು ಆಚರಿಸಲಾಗದ ಸ್ಥಿತಿಯಲ್ಲಿದ್ದೇವೆ ನಾವು. ಮುಪ್ಪು ಮರಣಗಳು ಮನುಷ್ಯ ದೇಹಕ್ಕೆ ಸ್ವಾಭಾವಿಕ ಎಂದು ಸಮಾಧಾನ ಮಾಡಿಕೊಳ್ಳಬಹುದು. ಆದರೂ ಬಲದೇವರಂತಹ ಮಹಾ ಮುತ್ಸದ್ದಿಯನ್ನು ಕಳೆದುಕೊಂಡು ನಾಡು ಬಡವಾಗಿದೆ. ಇಂಥ ಉನ್ನತ ಸ್ಥಾನವನ್ನು ತುಂಬುವ ಹೊಣೆಗಾರಿಕೆಯು ನಮ್ಮ ಮೇಲೆ ಬಿದ್ದಿದೆ. ಮಹಾಪ್ರಭು, ರಾಜತಂತ್ರ ನಿಪುಣರು, ಇಂದಿನ ವಿಜಯಕ್ಕೆ ಕಾರಣರೂ ಆಗಿರುವ ಬಸವರಾಜರೇ ಈ ಸ್ಥಾನ ತುಂಬ ಬಲ್ಲರು. ಹೌದೌದು, ಮಹಾರಾಣಿಯವರ ಮಾತಿಗೆ ಎದುರಾಡಲಿಕ್ಕಾದೀತೆ. ಅಪೇಕ್ಷೆ ನೀವು ಈಡೇರಿಸಬೇಕು ಬಸವರಸ. ನನ್ನ ಶಕ್ತಿಗೆ ಮೀರಿದ ಹೊಣೆಗಾರಿಕೆ ಇದು. ಯಾರಾದರೂ ಹಿರಿಯರಿಗೆ ಕೊಡಿ. ನಿಮ್ಮ ಬೆನ್ನ ಹಿಂದಿನ ಸಂಗಮನಾಥನ ಶಕ್ತಿ ಎಲ್ಲ ಹೊಣೆ ಹೊರಬಲ್ಲದು. ನಿಮ್ಮಿಷ್ಟ. ಅಧಿಕಾರದ ಆಸೆಯಿಂದ ನಾನು ಈ ಸ್ಥಾನ ಸ್ವೀಕರಿಸುತ್ತಿಲ್ಲ. ಪ್ರಜಾಕೋಟಿಯ ಸೇವೆಗೆ ಒಂದು ಅವಕಾಶ ಎಂದು ಒಪ್ಪಿಕೊಳ್ಳುತ್ತೇನೆ. ಬನ್ನಿ ಬಸವರಸ, ನಮ್ಮ ನಾಡಿನ ಭಾಗ್ಯ ನೀವು. ನಾನು ನಿಸ್ವಾರ್ಥಿಯಾಗಿ ದುಡಿಯ ಬಯಸುತ್ತೇನೆ. ಹೊನ್ನಿನೊಳಗೆ ಒಂದು ವರೆಯ, ವಸ್ತ್ರದೊಳಗೆ ಒಂದು ಎಳೆಯ, ಅನ್ನದೊಳಗೆ ಒಂದು ಅಗುಳ ನಾಳೆಗಿರಲಿ ಎಂದು ಸಂಗ್ರಹಿಸುವುದಿಲ್ಲ. ಹೊತ್ತಾರೆ ಎದ್ದು ನನ್ನ ಸುಖಕ್ಕಾಗಿ, ನನ್ನ ಮಡದಿ ಮಕ್ಕಳ ಸುಖಕ್ಕಾಗಿ ಚಿಂತಿಸದೆ ಸದಾಕಾಲ ಪ್ರಜೆಗಳ ಹಿತಚಿಂತನೆ ಮಾಡು. ಅವರೇ ನನ್ನ ಪ್ರಾಣ.
ಇದು ನನ್ನ ಆತ್ಮಸಾಕ್ಷಿಯಾಗಿ ಮಾಡುವ ಪ್ರತಿಜ್ಞೆ. ಜಯ ಜಯ ಕಲಸೂರ್ಯ ಚಕ್ರೇಶ್ವರ ವಿಠಲ ಮಹಾರಾಜ, ಜಯ ಜಯ ಮಹಾಮಂತ್ರಿ ಬಸವೇಶ್ವರ. ನೀನು ಅವನ ಸನ್ಮೋಹನಕ್ಕೆ ಸಿಕ್ಕ ಬಿದ್ದೀಯಾ? ಸೋಮ್ಕೆ ಆಡಿದ್ದೆ ಯಾಕಾಡೋದು? ಮಾಡ್ ತೋರ್ಸಿದ್ರೆ ನನ್ ಪ್ರತಾಪ ತಾನೇ ತಿಳಿತೈತೆ. ಅಪ್ಪ, ನನ್ನನ್ನು ಕ್ಷಮಿಸು ತಂದೆ, ನನ್ನನ್ನು ಕ್ಷಮಿಸು. ಅಮ್ಮ, ಯಾರು ನೀನು? ಇಲ್ಲೇಕೆ ಬಂದೆ? ಯಾಕಿಷ್ಟು ಬೆವರ್ತಿದ್ಯಾ? ಅಪ್ಪ, ಈ ಪಾಪಿನ ಕ್ಷಮಿಸು ತಂದೆ. ಕ್ಷಮಿಸಿದೆ ಅನ್ನೋ ತನಕ ಈ ನಿಮ್ಮ ಪಾದ ಬಿಡೋದಿಲ್ಲ. ಎಲ್ಲರನ್ನೂ ಕ್ಷಮಿಸುವ ನ್ಯಾಯಾಧೀಶ ಆ ದೇವರಪ್ಪ. ಹೇಳು, ಏನಾಯಿತು? ಈ ಪಾಪಿ ಕೈಗಳು ತಮ್ಮನ್ನು ಕೊಲ್ಲೋದಕ್ಕೆ ಬಯಸೋದು. ಹುಡುಕದಿರು ನನ್ನಪ್ಪ. ಏಕೆ ನನ್ನನ್ನು ಕೊಲ್ಲುವ ವಿಚಾರ? ಮಂಚಣ್ಣನವರು ಪ್ರೇರೇಪಿಸಿ ಕಳಿಸಿದರು. ದೇವರೇ, ಮಂಚಣ್ಣನವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತಂದೆ. ಧರ್ಮಕ್ಕೆ ವಿರುದ್ಧವಾದ ಆಚರಣೆಗಳಲ್ಲಿ ಮಹಾಮಂತ್ರಿಗಳು ನಿರತರಾಗಿದ್ದಾರೆ ಪ್ರಭು. ಧರ್ಮವಂತನೆಂದು ನಾನು ನಂಬಿದ್ದೇನೆ. ಧರ್ಮ ಸ್ಥಾಪನೆಗಾಗಿಯೇ ನಾನು ಬಾಳುತ್ತಿದ್ದೇನೆ. ತಮ್ಮಗಳ ಅಭಿಪ್ರಾಯ ಏನೆಂಬುದನ್ನು ಸ್ವಲ್ಪ ಬಿಚ್ಚು ಭಾಷೆಯಲ್ಲಿ ಹೇಳಿದರೆ ಒಳಿತಲ್ಲವೇ? ಗಂಡ ಸತ್ತ ಸ್ತ್ರೀಯು ಕೇಶಮುಂಡನ ಮಾಡಿಸಿಕೊಳ್ಳಬೇಕು. ಸೌಂದರ್ಯ ಅಳಿದು ಆಕೆ ವಿರೂಪವಾಗಬೇಕು. ಇದನ್ನು ಪ್ರಧಾನಿಗಳು ವಿರೋಧಿಸುತ್ತಾರೆ. ಮಂಡೆ ಬೋಳಾದರೆ ಸಾಲದು, ಮನಸ್ಸು ಬೋಳಾಗಬೇಕು. ದೈಹಿಕವಾಗಿ ವಿರೂಪಗೊಳಿಸುವುದು ಅಮಾನುಷ. ಅವರನ್ನು ಮಾನಸಿಕವಾಗಿ ಸದೃಢಗೊಳಿಸಬೇಕು. ಎಂದಿನಿಂದಲೂ ಶೋಷಣೆಗೊಳಗಾಗಿದ್ದ ಸ್ತ್ರೀಯ ಶಾಪ ವಿಮೋಚನೆ ಮಾಡಿದ್ದಾರೆ ಬಸವಣ್ಣನವರು. ಕ್ಷಮಿಸಿ ಮಹಾರಾಣಿ, ಧರ್ಮ ಸೂಕ್ಷ್ಮವನ್ನು ತಾವು ಅರಿತಿಲ್ಲ. ಗಂಡ ಸತ್ತ ಮುಂಡೆಯರಿಗೆ ಮರುಮದುವೆ ಮಾಡಿಸುವ ಅನಿಷ್ಟ ಆಚರಣೆಯನ್ನು ಬಳಕೆಗೆ ತಂದಿದ್ದಾರೆ. ಇದರಿಂದ ಸಮಾಜದ ವ್ಯವಸ್ಥೆಯೇ ಕೆಡುತ್ತದೆ. ಮಾನಸಿಕ ದೃಢತೆಯಿಲ್ಲದ ವ್ಯಕ್ತಿಗೆ ಇದೊಂದೇ ಪರಿಹಾರ. ಪ್ರಭು, ಹೆಂಡತಿ ಸತ್ತ ಗಂಡಸು ಮತ್ತೆ ಮದುವೆಯಾಗಬಹುದಾದರೆ ಗಂಡ ಸತ್ತ ಹೆಂಗಸು ಏಕಾಗಬಾರದು? ತನ್ನದಲ್ಲದ ತಪ್ಪಿನಿಂದ ಬಾಲ್ಯದಲ್ಲಿಯೇ ಪತಿಯನ್ನು ಕಳೆದುಕೊಂಡು ನಿಸ್ಸಹಾಯಕಳಾದ ಹೆಣ್ಣು ಗೃಹಿಣಿಯಾದರೆ ಅದರಿಂದ ಸಮಾಜದ ವ್ಯವಸ್ಥೆ ಏನು ಹಾಳಾಗದು. ಮಹಾಪ್ರಭು, ವಿದ್ಯಾದೇವತೆ ಪರಮ ಪವಿತ್ರಳು. ಅಂಥ ವಿದ್ಯೆಯನ್ನು ಶೂದ್ರ ಹೊಲಮಾದಿಗರ ಮನೆಯ ಬಾಗಿಲಿಗೆ ಒಯ್ದು ಆಕೆಯ ಪಾವಿತ್ರ್ಯವನ್ನೇ ಹಾಳು ಮಾಡಿದ್ದಾರೆ. ವಿದ್ಯೆ ಮನುಷ್ಯನಿಗೆ ಕಣ್ಣಿದ್ದಂತೆ. ಇದು ಯಾರಿಗೆ ಬೇಡ? ಗುರುಕುಲದ ಕತ್ತಲೆಯ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ವಿದ್ಯಾದೇವತೆಯನ್ನು ಶ್ರೀಸಾಮಾನ್ಯನ ಹೃದಯ ಮಂದಿರಕ್ಕೆ ಒಯ್ಯುವುದೇ ಧರ್ಮದ ನಿಜವಾದ ಕರ್ತವ್ಯ. ಮಹಾಪ್ರಭು, ಇಂತಹ ಒಂದು ಆತ್ಮವಿಶ್ವಾಸವನ್ನು ಬಸವಣ್ಣನವರು ಹುಟ್ಟಿಸುವುದರಿಂದಲೇ ಅಲ್ಲವೇ ನಾನು ಸಹ ತಮ್ಮ ರಾಜಕಾರಣದಲ್ಲಿ ಸಹಧರ್ಮಣಿಯಾಗಿರುವುದು? ಪ್ರಭು, ಪರಂಪರಾಗತವಾಗಿ ಬಂದ ಸಂಸ್ಕೃತ ಶ್ಲೋಕಗಳಿಲ್ಲದೆಯೇ ಪೂಜೆ ಮಾಡಬಹುದೆಂದು ಸಾರಿ ಅದೇನೋ ವಚನಗಳಂತೆ ಇವರೇ ಬರೆಯುತ್ತಾರಂತೆ. ಅವುಗಳನ್ನೇ ಮಂತ್ರಗಳಂತೆ ಬಳಸಿ ಪೂಜಾ ಪದ್ಧತಿಯ ಶುದ್ಧಿಯನ್ನೇ ಹಾಳು ಮಾಡಿದ್ದಾರೆ. ಪೂಜೆ ಪ್ರಾರ್ಥನೆಗಳೆಂದರೇನು? ದೇವನಿಗೆ ಭಕ್ತ ಸಲ್ಲಿಸುವ ಭಾವನಾ ಪುಷ್ಪಗಳು. ನಾವು ಏನು ಹೇಳುತ್ತಿದ್ದೇವೆ ಎಂಬುದು ನಮಗೇ ಅರ್ಥವಾಗದಿದ್ದರೆ ಆನಂದವನ್ನು ಅನುಭವಿಸುವುದೆಂತು? ನಮ್ಮ ತಾಯ್ನುಡಿ ಕನ್ನಡ. ಅದರಲ್ಲಿ ಸಂಗೀತದ ಮಾಧುರ್ಯವಿದೆ, ಅರ್ಥದ ಜೀವಂತಿಕೆ ಇದೆ. ಜನಸಾಮಾನ್ಯರ ಹೃದಯವನ್ನು ದೇವನೊಡನೆ ಬೆಸೆಯುವ ಸಾಮರ್ಥ್ಯವಿದೆ. ಭಕ್ತ ತನ್ನ ತಾಯ್ನುಡಿಯಲ್ಲಿಯೇ ದೇವನನ್ನು ಹೃದಯ ತುಂಬಿ ಕರೆಯಬಲ್ಲ. ದೇವನೊಲಿಯುವುದು ಭಾಷೆಗಲ್ಲ, ಅದರ ಹಿಂದಿನ ಭಾವಕ್ಕೆ. ದೇವಾಲಯಗಳಿಗೆ ಹೊಲೆಮಾದಿಗರನ್ನು ನುಗ್ಗಿಸಿ ಭಯಂಕರ ಅಪರಾಧವನ್ನು ಮಾಡಿದ್ದಾರೆ. ಬಹುದೇ ಬಸವಣ್ಣ, ಆ ತಪ್ಪು ನಾನು ಮಾಡಿಲ್ಲ ಪ್ರಭು. ದೇವಾಲಯಗಳು ಜಾತಿಯ ಅಡ್ಡಗೋಡೆಗಳನ್ನು ನಿರ್ಮಿಸಿ ಮನುಷ್ಯರಲ್ಲಿ ಭೇದ ಮಾಡುವುದರಿಂದ ತನ್ನ ದೇಹವನ್ನೇ ದೇವಾಲಯ ಮಾಡಿಕೊಂಡು
ಮನೆಯಲ್ಲಿಯೇ ಆತ್ಮಾನಂದ ಲಭ್ಯವಾಗುವಂತೆ ಪೂಜಿಸಿ ತನ್ನಂತರಂಗದಲ್ಲಿಯೇ ದೇವರನ್ನು ಕಾಣುವ ತತ್ವವನ್ನು ಕಲಿಸುತ್ತಿದ್ದೇನೆ. ಇದೆಲ್ಲಕ್ಕಿಂತ ಮಿಗಿಲಾಗಿ ಆಗಬಾರದ ಅನಾಹುತ ಆಗಿ ಹೋಗಿದೆ ಮಹಾಪ್ರಭು. ನಮ್ಮ ಸಂಪ್ರದಾಯದ ಇತಿಹಾಸದಲ್ಲೇ ನಡೆಯದಿರುವ ವರ್ಣಾಂತರ ವಿವಾಹವನ್ನು ಮಹಾಮಂತ್ರಿಗಳು ಮಾಡಿಸಿಯೇ ಬಿಟ್ಟಿದ್ದಾರೆ. ಮದುವೆ ಮಾಡಿಸಿದ್ದು ನಿಜ. ಹುಟ್ಟುತ್ತಲೇ ಮೇಲಾಗಿ ಹುಟ್ಟಿದ ಬ್ರಾಹ್ಮಣ, ಕೀಳಾಗಿ ಹುಟ್ಟಿದ ಅಂತ್ಯಜ, ಇವರಿಬ್ಬರ ಮಧ್ಯೆ ವೈವಾಹಿಕ ಸಂಬಂಧ ಧರ್ಮಬಾಹಿರವಲ್ಲವೇ? ಕೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ. ಜಲ ಬಿಂದುವಿನ ವ್ಯವಹಾರ ಒಂದೇ. ಆಸೆ, ಆಮಿಷ, ರೋಷ, ಹರುಷ ವಿಷಯಾದಿಗಳೆಲ್ಲ ಒಂದೇ. ಮಹಾರಾಜ, ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಲ್ಲಿ. ಹುಟ್ಟಿ ಬಂದ ನಂತರ ಅವರ ದೈಹಿಕ ಮಾನಸಿಕ ಕ್ರಿಯೆಗಳೆಲ್ಲ ಒಂದೇ ರೀತಿ. ತಪ್ತ ಧಾತುಗಳಿಂದ ದೇಹವಾಗಿದೆ. ಆತ್ಮದೇಹಗಳ ಸಮ್ಮಿಲನವೇ ಜೀವನ. ಎಲ್ಲರೂ ಹುಟ್ಟುವುದು ಒಂದೇ ರೀತಿಯಾದರೂ ಗುಣ ನಡತೆಗಳಿಂದ ವ್ಯಕ್ತಿ ಶ್ರೇಷ್ಠನೂ ಕನಿಷ್ಠನೂ ಆಗುತ್ತಾನೆ. ಹಾಗಾದರೆ ದೇವರು ಚತುರ್ವರ್ಣಗಳನ್ನು ಏಕೆ ನಿರ್ಮಿಸುತ್ತಿದ್ದ ಮಹಾಪ್ರಭು? ಅವನೇನು ಮೂರ್ಖನೇ? ಇವೆಲ್ಲ ಮನುಷ್ಯರು ಕಲ್ಪಿಸಿದವು. ಒಂದು ವೇಳೆ ದೇವರು ಮಾಡಿದ್ದರೆ ಜಗತ್ತಿನ ಎಲ್ಲೆಡೆಯಲ್ಲಿಯೂ ಈ ವಿಭಜನೆ ಇರಬೇಕಾಗಿತ್ತು. ಪರಂಪರಾಗತವಾಗಿ ಬಂದಿರುವ ಚತುರ್ವರ್ಣಗಳನ್ನು ಹೇಗೆ ಅಲ್ಲಗಳೆಯಲು ಸಾಧ್ಯ? ಹುಟ್ಟಿಗೂ ಉದ್ಯೋಗಕ್ಕೂ ಸಂಬಂಧ ಕಲ್ಪಿಸಬಾರದು. ಕಾಸುವವ ಕಮ್ಮಾರ, ಬಟ್ಟೆ ಒಗೆಯುವವ ಮಡಿವಾಳ, ಬ್ರಹ್ಮಜ್ಞಾನಿಯಾದವ ಬ್ರಾಹ್ಮಣ. ಬ್ರಾಹ್ಮಣನ ಮಗ ಮಾತ್ರ ವೇದ ಓದಬೇಕು. ಮಡಿವಾಳನ ಮಗ ತನ್ನ ಆಸಕ್ತಿ, ಪ್ರತಿಭೆ ಕಡೆಗಣಿಸಿ ಬಟ್ಟೆಯನ್ನೇ ತೊಳೆಯಬೇಕು ಎಂಬುದು ತಪ್ಪು. ಬಸವಣ್ಣ, ಹೊಲಸು ಉದ್ಯೋಗ ಮಾಡುವ ಕೀಳು ಜನರಿಗೆಲ್ಲ ಧರ್ಮ ಸಂಸ್ಕಾರ ಕೊಡುವುದು ತಪ್ಪಲ್ಲವೇ? ಚಾಡಿ, ನಿಂದೆ, ದೇಶದ್ರೋಹ, ಸೋಮಾರಿತನ, ಅನೀತಿ, ಸ್ವಾರ್ಥ ಇವು ಹೊಲಸು ಕೆಲಸಗಳೇ ವಿನಾ ಉದ್ಯೋಗಗಳಲ್ಲಿ ಮೇಲು ಕೀಳೆಂಬುದಿಲ್ಲ. ಮಡಿಯುಟ್ಟು ಮಾಡುವ ಪೂಜೆ ಶ್ರೇಷ್ಠ, ಮೈ ಕೆಸರು ಮಾಡಿಕೊಂಡು ದುಡಿಯುವ ಒಕ್ಕಲುತನ ಕನಿಷ್ಠ ಎಂಬುದು ತಪ್ಪು. ರೈತ ಅನ್ನ ಕೊಡದಿದ್ದರೆ ಪುರೋಹಿತರ ಪೂಜೆ ಹೇಗೆ ನಡೆದಿತ್ತು? ರಾಜರ ವೈಭವ ಎಲ್ಲಿ ನಡೆದಿತ್ತು? ದುಡಿಮೆಯ ಘನತೆಯನ್ನು ಗುರುತಿಸದಿದ್ದರೆ ಅದು ಅಧರ್ಮ. ಪೂಜೆ ಆತ್ಮೋದ್ಧಾರದ ಮಂತ್ರ, ಕಾಯಕ ದೇಶೋದ್ಧಾರದ ತಂತ್ರ. ಕಾಯಕಕ್ಕೆ ಸ್ಥಾನ ಕೊಡದಿದ್ದರೆ ಅದು ಅಮಾನುಷತೆ. ಕುಲತನ ಗುಣ ನಡತೆಗಳಲ್ಲಿ ಎಂಬುದು ನನ್ನ ವಾದ. ವರ್ಣಾಂತರ ವಿವಾಹ ಅಕ್ಷಮ್ಯ ಅಪರಾಧ. ಇದನ್ನು ಬಸವಣ್ಣನವರು ತಪ್ಪೆಂದು ಒಪ್ಪಿಕೊಳ್ಳಲೇಬೇಕು. ವಾಸ್ತವಿಕವಾಗಿ ಮಾನವರಲ್ಲಿ ಭೇದ ಮಾಡುವುದೇ ತಪ್ಪು. ಅಲ್ಲದೆ ಇದು ವರ್ಣಾಂತರ ವಿವಾಹವೇ ಅಲ್ಲ, ಸಮಾನ ಧರ್ಮೀಯರಲ್ಲಿ ನಡೆದ ಮದುವೆ. ಆಚರಣೆ ಸಂಪ್ರದಾಯಕ್ಕೆ ಒಗ್ಗಿ ಹೋಗಿರುವ ಮನಸ್ಸು ಒಪ್ಪದಿದ್ದರು ಬಸವಣ್ಣ, ನಿಮ್ಮ ಮಾತಿನ ಸತ್ಯವನ್ನು ಅಂತರಾತ್ಮ ಗುರುತಿಸಬಲ್ಲದು. ಎಲ್ಲಕ್ಕಿಂತ ದೊಡ್ಡ ಮಾರ್ಗದರ್ಶಿಯ ಅಂತರಾತ್ಮ. ವಿವೇಕ ಅದನ್ನು ಮುನ್ನಡೆಸಲು ಬಿಡಬೇಕು ಮಹಾರಾಜ. ಇಂಥ ವಿವೇಕಿಗಳಾದ ಬಸವಣ್ಣನವರು ಬೊಕ್ಕಸದ ಹಣವನ್ನು ಭಕ್ತರಿಗೆ ಸೂರೆ ಮಾಡುತ್ತಿದ್ದಾರೆಂಬ ಆರೋಪ ಬಂದಿದೆಯಲ್ಲ, ಪ್ರಭುತ್ವಕ್ಕೆ ಇಂತಹ ದ್ರೋಹ ಬಗೆಯಬಹುದೋ? ಪ್ರಭುಗಳು ಈಗಿಂದೀಗಲೇ ಲೆಕ್ಕವನ್ನು ಪರಾಂಬರಿಸಬೇಕು. ಆಹಾ, ನಿಮ್ಮ ಭಕ್ತರು ಹೊಟ್ಟೆ ತುಂಬ ಉಂಡು, ಮೈ ತುಂಬ ಬಟ್ಟೆಯುಟ್ಟು, ಕೈ ತುಂಬ ದಾಸೋಹ ಮಾಡುವರಲ್ಲ, ಇದಕ್ಕೆಲ್ಲ ಸಂಪತ್ತು ಎಲ್ಲಿಂದ ಬರುತ್ತದೆ? ವ್ರತ ತಪ್ಪಿದರೂ ಕಾಯಕ ತಪ್ಪಬಾರದು ಎಂದು ದುಡಿಯುತ್ತಾರೆ. ಸರಳವಾಗಿ ಬಾಳಿ ಮಿಕ್ಕುದನ್ನು ಸಮಾಜ ಕಾರ್ಯಕ್ಕೆ ಬಳಸುತ್ತಾರೆ. ಇದಕ್ಕೆ ಬೊಕ್ಕಸದ ಹಣ ಏಕೆ ಬೇಕು? ಅದ್ಭುತ, ಅಗಾಧ. ಬೊಕ್ಕಸದ ಆದಾಯ ಮುಮ್ಮಡಿತು. ಬಲದೇವರಸರ, ಸಿದ್ದರಸರ ಆಡಳಿತ ಕಾಲಕ್ಕಿಂತಲೂ ಹೆಚ್ಚಿನ ಆದಾಯ. ಏನು ಪವಾಡ ಮಾಡಿದಿರಿ? ಯಾವ ಪವಾಡವೂ ಇಲ್ಲ. ದುಡಿಮೆಯಲ್ಲಿ ಸಮಬಾಳು, ಗಳಿಕೆಯಲ್ಲಿ ಸಮಪಾಲು. ಕನುಮುಟ್ಟಿ ದುಡಿದು ಸಂತೃಪ್ತಿಯಿಂದ ಬಾಳಿ ಮೋಸ ಮಾಡದೆ ಪ್ರಭುತ್ವಕ್ಕೆ ಕರಗಳನ್ನು ಕೊಡುವಂತೆ ನೀತಿ ಬೋಧನೆ ಮಾಡಿಸಿರುವುದರಿಂದ ಆದಾಯ ಮುಮ್ಮಡಿತು. ನಿಮ್ಮ ಮಾತಿನ ಮೋಡಿಯಿಂದ ಮಹಾಪ್ರಭುಗಳನ್ನು ಮರಳು ಮಾಡಲು ಯತ್ನಿಸುತ್ತಿದ್ದೀರೆಂದು ನಮಗೂ ಗೊತ್ತಿದೆ. ಆದರೆ ಆ ನಯವಿನಯದ ಹಿಂದೆ ನಿಮ್ಮನ್ನೇ ನಂಬಿದ ಬಿಜ್ಜಳ ಪ್ರಭುಗಳಿಗೆ ದ್ರೋಹ ಬಗೆದು ತೈಲಪನನ್ನು ಗಾದಿಗೇರಿಸುವ ಸನ್ನಾಹ, ಪ್ರಸಂಗ ಬಂದರೆ ಅವೇ ಏರುವ ಸಂಚಿದೆ ಎಂಬುದು ನಮ್ಮ ಮಹಾಪ್ರಭುಗಳಿಗೆ ಚೆನ್ನಾಗಿ ತಿಳಿದು ಬಂದಿದೆ. ನಿಮ್ಮ ಕುತಂತ್ರ ಬಯಲಾಯಿತೆಂದು ಭಯವೇ? ಬೊಕ್ಕಸವನ್ನು ಸೂರೆ ಮಾಡಿ ಜಂಗಮ ಸೈನ್ಯ ನಿರ್ಮಾಣ ಮಾಡುತ್ತಿರುವುದು ಪ್ರಭುಗಳಿಗೆ ತಿಳಿಯದ ವಿಷಯವೇನಲ್ಲ. ಮಂಚಣ್ಣನವರೇ, ಇಂಥ ದುರುದ್ದೇಶದ ಆರೋಪ ಸಲ್ಲದು. ಮಹಾರಾಣಿ, ತಾವು ಸುಮ್ಮನೆ ಕುಳಿತುಕೊಳ್ಳಿ. ನಮಗೆ ರಾಜಕಾರಣ ತಿಳಿಯುದು.
ಇದು ತುಂಬಾ ಗಂಭೀರ ಆರೋಪ. ಅಧಿಕಾರ, ಅಂತಸ್ತು, ಸಿಂಹಾಸನ ಈ ಎಲ್ಲ ನಶ್ವರ ಮೌಲ್ಯಗಳಲ್ಲಿ ನನಗೆ ಎಳ್ಳಷ್ಟೂ ಆಸಕ್ತಿ ಇಲ್ಲ. ಜನಸೇವೆ ಮಾಡಲು ಈ ಅಧಿಕಾರ ಒಂದು ಸಾಧನ ಎಂದು ಭಾವಿಸಿದ್ದೆ. ಆದರೆ ತಮ್ಮಲ್ಲಿ ಈ ಸಂಶಯ ಪಿಶಾಚಿ ಒಳಹೊಕ್ಕ ಮೇಲೆ ಇನ್ನಿದರ ಮೋಹಬೇಕೆ? ಬಸವರ್ತ, ಅನುಭವ ಮಂಟಪ, ಜನಜಾಗೃತಿ, ಕೊಲೆಯರ ಸುಧಾರಣೆ, ಇಂತಹ 108 ಜಂಜಡ ಬಿಟ್ಟು ಅಧಿಕಾರದಲ್ಲಿದ್ದರಾಗದೆ ಸೊಂಡಿಲು ಮುರಿದ ಆನೆ, ಸೊಂಟ ಮುರಿದ ಸಿಂಹ ನಿಷ್ಪ್ರಯೋಜಕವಾದಂತೆ ಸೇವೆಗೆ ಅವಕಾಶವಿಲ್ಲದ ಅಧಿಕಾರ ನಿಷ್ಪ್ರಯೋಜಕ. ಇದರ ಹೊರೆ ನನಗೆ ಬೇಡ. ಬಸವಣ್ಣ, ನನ್ನ ಪ್ರಾಣ ನೀವು, ದಯಮಾಡಿ ದುಡುಕಬೇಡಿ. ಬಸವರಸರೇ, ಈ ಉದ್ವಿಗ್ನಗಳಿಗೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಕ್ಷಮಿಸಿ ತಾಯಿ. ಮಹಾರಾಜ, ನಮ್ಮ ನಿಮ್ಮ ಪವಿತ್ರ ಸಂಬಂಧದ ಹಾಲಿಗೆ ಈ ಕ್ಷುಲ್ಲಕ ಅಧಿಕಾರ ಹುಳಿ ಹಿಂಡುವುದು ಬೇಡ. ನಾನು ಎಂದಿದ್ದರೂ ನಿಮ್ಮವನೇ, ನಿಮ್ಮ ಹಿತೈಷಿ. ಬಸವಣ್ಣ ಪ್ರಭು, ನಿಮ್ಮ ಪ್ರೇಮಕ್ಕೆ ನಾನು ಅತ್ಯಂತ ಋಣಿ. ಅಧಿಕಾರದ ಸಂಕೋಲೆ ಸಾಕಿಲ್ಲ. ಬಹಿರಂಗ ವ್ಯವಹಾರ ತೊರೆದು ಸದಾ ಶರಣರ ಸತ್ಸಂಗದಲ್ಲಿರುವ ಬಯಕೆ ನನ್ನಲ್ಲಿ ಬಲವಾಗಿದೆ. ಅದಕ್ಕೆ ಅವಕಾಶ ಕೊಡಿ. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶಿವನಿಚ್ಛೆ. ಅಗಲುವ ಮುನ್ನ ಒಂದು ಮಾತು. ಹರಳಯ್ಯ ಮಧುವರಸರು ಪವಿತ್ರಾತ್ಮರು, ತ್ಯಾಗಿಗಳು. ವಿವೇಕಿಗಳಾದ ತಾವು ಶರಣರೊಡನೆ ಸರಸವಾಡಿ ವಿಪತ್ತು ತಂದುಕೊಳ್ಳಬೇಡಿ. ಉದಾರ ಹೃದಯಿಗಳಾದ ಶರಣರು ಕ್ಷಮಿಸಿದರು ದೇವನು ತನ್ನ ಭಕ್ತರ ನೋವನ್ನು ಸಹಿಸಲು. ಪರಮಾತ್ಮನ ರಕ್ಷೆ ತಮಗೆ ಸದಾ ಇರಲಿ. ಬಸವರಸ, ಪ್ರಭು, ಬಸವರಸ, ಕೊನೆಗೂ ತೊರೆದೇ ಬಿಟ್ಟಿರಾ? ಪ್ರಭು, ಮಹಾಪ್ರಭು, ಅಂತೂ ಸಿಂಹಾಸನಕ್ಕೆ ಬಂದೆರಗಿದ್ದ ದೊಡ್ಡ ವಿಪತ್ತು ಪರಿಹಾರವಾದಂತಾಯಿತು. ಈಗ ನಾವು ತೀವ್ರವಾಗಿ ನಿರ್ಧಾರ ಕೈಗೊಳ್ಳಬೇಕು. ಧರ್ಮ ರಕ್ಷಕರಾದ ಪ್ರಭುಗಳು ಕರ್ತವ್ಯ ವಿಮುಖರಾಗಿದ್ದಾರೆಂಬ ಭಾವ ಜನರಲ್ಲಿ ಬಲಿಯುತ್ತಿದೆ. ವರ್ಣಾಂತರ ವಿವಾಹದಲ್ಲಿ ಭಾಗಿಯಾದವರಿಗೆ ಸೂಕ್ತ ಶಿಕ್ಷೆ ನೀಡದಿದ್ದರೆ ಜನತೆಯ ಸಿಟ್ಟು ಮುಗಿಲಿಗೇರಿ ಅವರು ರೊಚ್ಚಿಗೇಳಬಹುದು. ಹಾಗಾದರೆ ತಪ್ಪಿತಸ್ಥರ ನೀಗಿಂದೀಗಲೇ ಬಂಧಿಸಿ ಕರೆತಾನೆ. ಸಾವಧಾನ ಪ್ರಭು, ಸಾವಧಾನ. ದುಡುಕಿ ಪ್ರಯೋಜನವಿಲ್ಲ. ಆ ಬಸವಣ್ಣನವರು ಪ್ರೇರಕ ಶಕ್ತಿಯಾಗಿರುವವರೆಗೂ ಇದು ಅಸಾಧ್ಯ. ಪ್ರಭುಗಳ ಬೊಕ್ಕಸದ ಹಣ ಕೊಟ್ಟು ಆ ಬಸವಣ್ಣನವರು ಬೆಳೆಸಿಕೊಂಡಿರುವ ಬಹುಜನರ ಬಲ ನಿಮ್ಮ ತಲೆಯ ಮೇಲಿನ ಕತ್ತಿಯಾಗಿ ತೂಗಾಡುತ್ತಿದೆ. ಇಷ್ಟು ಮಾತ್ರವಲ್ಲ, ಪ್ರಭುಗಳಿಗಿಂತಲೂ ಬಲಶಾಲಿಗಳಾಗಿ ಬೆಳೆದಿರುವ ಆ ಬಸವಣ್ಣನವರು ಅಧಿಕಾರ ಬಿಟ್ಟ ಸುದ್ದಿ ತಿಳಿದರೆ ಕಲ್ಯಾಣದ ಜನ ಸಿಡಿದೇಳಬಹುದು. ಹಾಗಾದರೆ ಏನು ಮಾಡಬೇಕು ಅಂತೀರಿ? ಪ್ರಭು, ಸೂರ್ಯೋದಯವಾಗುವುದರೊಳಗಾಗಿ ಬಸವಣ್ಣನವರು 5 ಗಾವದ ದೂರದ ಗಡಿಯನ್ನು ದಾಟಿ ಬಿಟ್ಟರೆ ಎಲ್ಲವೂ ಸುರಕ್ಷಿತ. ಹಾಗೆಂದು ಆಜ್ಞೆ ಹೊರಡಿಸಿ ಬಿಡಿ. ಮಂಚಣ್ಣ, ನಿಮ್ಮನ್ನೇ ಪ್ರಧಾನಿಯನ್ನಾಗಿ ಮಾಡಿದ್ದೇನೆ. ನಿಮಗೆ ತಿಳಿದಂತೆ ಮಾಡಿ. ಇಂಥ ಅವಕಾಶಕ್ಕಾಗಿಯೇ ಕಾಯ್ತಾ ಇದ್ದೆ. ನಾನು ಮಂತ್ರಿ.
ಇದು ರಾಜನಿರೂಪ. ಒಪ್ಪಿಕೊಂಡಿದ್ದೇನೆ. ಮುಂದಿನ ಸಿದ್ಧತೆ ಆಗಲಿ. ಗುರುದೇವ, ರಾಜನಿರೂಪದ ವಿವರವನ್ನರಿಯಲು ಎಲ್ಲರೂ ಕಾತುರರಾಗಿದ್ದಾರೆ. ಧರ್ಮ ವಿರೋಧಿ ಕಾರ್ಯಗಳನ್ನು ನಾನು ಮಾಡಿದ್ದೇನೆಂದು ನನ್ನನ್ನು ಗಡೀಪಾರು ಮಾಡಲಾಗಿದೆ. ಎಷ್ಟು ಶಾಂತವಾಗಿ ಹೇಳುತ್ತಿದ್ದೀರಿ. ಇದು ಅನ್ಯಾಯ, ಪರಮ ಅನ್ಯಾಯ. ನೀವು ಒಪ್ಪಿಕೊಂಡಿರೇಕೆ? ಇವು ಬಳೆ ತೊಟ್ಟ ಕೈಗಳಲ್ಲ, ರುದ್ರಾಕ್ಷಿಯ ಕಂಕಣ ಕಟ್ಟಿದವು. ಸತ್ಯ ಧರ್ಮಗಳ ರಕ್ಷಣೆಗಾಗಿ ಪಣ ತೊಟ್ಟವು. ನಾವು ಹೋರಾಟಕ್ಕಿಳಿಯುತ್ತೇವೆ. ಮಾಚಿದೇವ, ರಕ್ತಪಾತ ಸೂಕ್ತ ಪರಿಹಾರವಲ್ಲ. ಇತಿಹಾಸದಲ್ಲಿ ನನ್ನ ಹೆಸರು ರಕ್ತಾಕ್ಷರಗಳಲ್ಲಿ ಉಳಿಯುವ ಇಚ್ಛೆ ನನಗಿಲ್ಲ. ಗುರುದೇವ, ನೀವಿಲ್ಲದಿದ್ದರೆ ನಾವೆಲ್ಲ ತಾಯಿಯಿಲ್ಲದ ತಬ್ಬಲಿಗಳು. ನಿಮ್ಮ ನಗಲಿ ಹೇಗಿರುವುದು? ಏಕೆ ಈ ಭ್ರಾಂತಿ ಚೆನ್ನಣ್ಣ? ಎಲ್ಲರೂ ಅಗಲುವುದು ಅವನಿಂದಲೇ, ಮತ್ತೆಲ್ಲರೂ ಕೂಡುವುದು ಅವನಲ್ಲಿಯೇ. ನಮ್ಮನ್ನು ಮುನ್ನಡೆಸುವವರಾರು? ನಿಮ್ಮರಿವೇ ನಿಮಗೆ ಗುರು. ಶಿವನೊಲುಮೆಯೇ ಕವಚ, ಆತ್ಮಬಲವೇ ಶಸ್ತ್ರವಾಗಬೇಕು. ದುಷ್ಟರಿಂದ ಯಾವ ವಿಪತ್ತು ಕಾದಿದೆಯೋ? ತಾಯಿ, ಶರಣರಿಗೆ ಮರಣವು ಮಹಾನವಮಿ. ಅವರು ಸತ್ತು ಬದುಕುವ ಅಮರಾತ್ಮರು. ಇದು ನಿಮ್ಮ ಅಂತಿಮ ನಿರ್ಧಾರವೇ? ಶರಣರ ಹಿತದೃಷ್ಟಿಯಿಂದ ನಾನು ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನೀಲಾ, ಗಂಗಾ, ನಾನು ಪ್ರಾರಂಭ ಮಾಡಿರುವ ಈ ಸತ್ಯ ಸ್ಥಾಪನೆಯ ಕೆಲಸವನ್ನು ನೀವೆಲ್ಲರೂ ಧೈರ್ಯಗೆಡದೆ ಮುಂದುವರಿಸಿಕೊಂಡು ಹೋಗಬೇಕು. ಸತ್ಯದ ಹಾದಿ ಹೂವಿನದಲ್ಲ, ಮುಳ್ಳು ಕಲ್ಲಿನದು. ಅಕ್ಕ, ಚನ್ನಬಸವಣ್ಣ, ಮಾಚಿದೇವ, ಶರಣರಿಗೆ ಏನೊಂದು ತೊಂದರೆ ಸಂಭವಿಸದಂತೆ ಕಾಪಾಡಿ. ಅರಳಯ್ಯ, ಮಧು, ನೀವು ಮಾಡಿರುವುದು ಅಪೂರ್ವ ಕಾರ್ಯ. ಎದೆಗೆಡಬೇಡಿ. ಎಲ್ಲರೂ ನಗು ನಗುತ್ತ ಬೀಳ್ಕೊಡಿ. ಶರಣರನ್ನು ಸುಖ ದುಃಖಗಳು ಕಾಡಬಾರದು. ಸಮಾಧಾನ ಮಾಡಿಕೊಳ್ಳಿ ಕಲ್ಯಾಣಮ್ಮ. ಗುರುದೇವ, ಸ್ವಲ್ಪ ದೂರ ಬಂದು ಹಿಂತಿರುಗುತ್ತೇನೆ. ಕಲ್ಯಾಣದ ಭಾಗ್ಯದಲ್ಲಿ ಅಸ್ತಂಗತನಾದ. ಆ ಬೆಳಕಿನಲ್ಲಿ ಬೆಳಗುತ್ತಿದ್ದ ಬಿಜ್ಜಳ ಚಂದ್ರನು ಇನ್ನು ಕಲಾಹೀನನಾಗುವ. ಮಹಾಪ್ರಭು, ತಮ್ಮ ಅನುಮತಿ ದೊರೆತರೆ ಬಂಧಿಗಳ ವಿಚಾರಣೆ ಮಾಡಲಾಗುವುದು. ಅರಳಯ್ಯ, ನೀವು ಸಮಾಜ ವ್ಯವಸ್ಥೆಯ ಅತ್ಯಂತ ಕೆಳಗಿರುವ ಪಂಚಮ ವರ್ಣದ ಅಸ್ಪೃಶ್ಯರು. ಇಂತಹ ಅಜ್ಞಾನದಿಂದ ನಾವು ಬಹಳ ಕಾಲ ಕಷ್ಟ ಅನುಭವಿಸಿದೆವು. ಆ ಪುಣ್ಯ ಪುರುಷ ಬಸವ ಗುರುವಿನ ಆ ಕುಲಗೇಡಿ ಬಸವನ ಹೆಸರು ಇಲ್ಲೇಕೆ?
ನಮ್ಮ ರಕ್ತದ ಕಣ ಕಣವೂ ಬಸವನಾಮವನ್ನು ಹಾಡುತ್ತಿದೆ. ಹೌದು, ನಾವು ಎಲ್ಲರಂತೆ ಮನುಷ್ಯರು. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಲ್ಲೆವು ಎಂಬ ಅರಿವನ್ನು ಕೊಟ್ಟವರೇ ಅವರು. ನಾವೇನು ಕೀಳಲ್ಲ, ಶಿವನಿಗೊಲಿದ ಶಿವಶರಣರು, ಬಸವಾಯತರು. ಮಧ್ವರಸ, ನೀನು ಹುಟ್ಟಿದ್ದು ಭೂಸುರ ಎಂದು ಹೆಸರಾದ ಬ್ರಾಹ್ಮಣ ಕುಲದಲ್ಲಿ. ಸಮಾಜದ ಕಟ್ಟಳೆ ಮೀರಿ ಈ ಹೊಲೆಯನೊಡನೆ ನೆಂಟಸ್ತಿಕೆ ಬೆಳೆಸುವ ಅವಶ್ಯಕತೆ ಏನಿತ್ತು? ಕುಲ 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 ಎಲ್ಲರಿಗೆ ಬಡಿದಿರುವ ಮಹಾಭ್ರಮೆ. ಹಾಗಾದರೆ ಶಾಸ್ತ್ರಗಳು ಹೇಳುವ ಮಾತು ಹುಸಿಯೇ? ವಿವೇಕ ಒಪ್ಪದ ಶಾಸ್ತ್ರವಾಕ್ಯ ಏನು ಹೇಳಿದರೇನು? ಮಧ್ವರಸ, ರೂಢಿಯ ಆಚರಣೆ, ಶಾಸ್ತ್ರದ ಕಟ್ಟಳೆ, ಅವುಗಳನ್ನು ತಪ್ಪೆನ್ನಲು ನೀನ್ಯಾರು? ಆನೆಯ ಮುಂದೆ ಕೊನ್ನಿ ಇದ್ದಂತೆ. ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವಿರೋ ಇಲ್ಲವೋ? ತಪ್ಪನ್ನು ಮಾಡದೆಯೇ ತಪ್ಪೆಂದು ಒಪ್ಪಿಕೊಳ್ಳುವುದು ಆತ್ಮದ್ರೋಹ. ಮಧುವರಸರಿಗೆ ತಲೆ ಕೆಟ್ಟಿದೆ. ಹರಳಯ್ಯ, ನೀನಾದರೂ ನಿಮ್ಮ ಕೃತಿಗೆ ಪಶ್ಚಾತ್ತಾಪ ಪಟ್ಟು ತಪ್ಪನ್ನು ಒಪ್ಪಿಕೊಂಡರೆ ಈ ಮದುವೆಯನ್ನು ಹುಸಿಗೊಳಿಸಿ ನಿಮ್ಮೆಲ್ಲರಿಗೂ ಕ್ಷಮೆ ನೀಡಲಾಗುವುದು. ಇತ್ತ ಹೆಜ್ಜೆ ಹಿಂದೆಗೆಯುವುದು ಶರಣರ ಲಕ್ಷಣವಲ್ಲ. ಇಂಥ ಭಯಂಕರ ಅಪರಾಧಕ್ಕಿರುವ ಶಿಕ್ಷೆ ಏನು ಗೊತ್ತೋ? ಮರಣಕ್ಕೂ ಮೀರಿದ ಶಿಕ್ಷೆ ಯಾವುದೂ ಇಲ್ಲವಷ್ಟೇ. ಇದು ನಿಮ್ಮೆಲ್ಲರ ಕಡೆಯ ಉತ್ತರವೇ? ಮಹಾಪ್ರಭು, ಎಲ್ಲರದೂ ಒಂದೇ ಉತ್ತರ. ನಾವು ಮಾಡಿದ್ದು ತಪ್ಪಲ್ಲ, ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇಲ್ಲ. ಮಹಾಪ್ರಭು, ನಮ್ಮ ಸಂಪ್ರದಾಯದ ಪ್ರಕಾರ ಭಿನ್ನ ಜಾತಿಗಳ ನಡುವೆ ನಡೆಯುವ ವರ್ಣಾಂತರ ವಿವಾಹ ದೊಡ್ಡ ಅಪರಾಧ. ಅನುಲೋಮ ವಿವಾಹ ಅಂದ್ರೆ ಕೀಳು ಕುಲದ ಹೆಣ್ಣು ಉತ್ತಮರ ಮನೆಗೆ ಹೋಗುವುದು ಅಪರಾಧವಾಗಿದ್ದರೂ ಕ್ಷಮ್ಯ. ಉತ್ತಮ ಕುಲದ ಹೆಣ್ಣು ಕೀಳು ಕುಲದವನ ಮನೆಗೆ, ಅದು ಹೊಲೆಯನ ಮನೆಗೆ ಹೋಗುವ ಪ್ರತಿಲೋಮ ವಿವಾಹ ಅಕ್ಷಮ್ಯ. ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಸ್ಥಾನ ಪುರೋಹಿತರಾದ ನಾರಾಯಣ ಕ್ರಮದರು ತಮಗೆ ಸರಿಕಂಡಂತೆ ನಿರ್ಣಯ ಕೊಡಲಿ. ಅಪ್ಪಣೆ ಮಹಾಪ್ರಭು. ದೇವರ ಕಣ್ಣುಗಳಂತಿರುವ ಧರ್ಮಶಾಸ್ತ್ರಗಳನ್ನು ಇವರು ಉಲ್ಲಂಘಿಸಿರುವ ಕಾರಣ ಕಾಯ್ದ ಕಬ್ಬಿಣದ ಸಲಾಕೆಗಳಿಂದ ಇವರ ಕಣ್ಣುಗಳನ್ನು ಕೀಳಬೇಕು. ಅಕ್ಷಮ್ಯ ಅಪರಾಧವಾದ ಪ್ರತಿಲೋಮ ವಿವಾಹ ಮಾಡಿ ಸಂಪ್ರದಾಯವನ್ನೇ ಉಲ್ಲಂಘಿಸಿರುವ ಕಾರಣ ಆನೆಯ ಕಾಲಿಗೆ ಕಟ್ಟಿ ಎಳಸಬೇಕು. ತಾಯಿ, ಹರಳೆಯ ಮಧುವಯ್ಯಗಳಿಗೆ ಎಳೆಹೂಟಿ ಶಿಕ್ಷೆಯಾಯಿತು. ಸುದ್ದಿ ಹೊರಗಡೆ ಬಾರದಂತೆ ನಾರಾಯಣ ಕ್ರಮಿತರು ಮಂಥಣ್ಣನವರು ಗುಪ್ತ ಕಾರ್ಯಾಚರಣೆ ಮಾಡಿದರು. ಸಂಕುಚಿತೆಯಿಂದ ಜಡ್ಡುಗಟ್ಟಿರುವ ಈ ಸಮಾಜದಲ್ಲಿ ಉದಾತ್ತ ತತ್ವಕ್ಕಾಗಿ ಆ ಚೇತನಗಳು ಬಲಿದಾನ ಮಾಡಬೇಕಾಯ್ತಲ್ಲ. ಅಪ್ಪನವರ ಆಜ್ಞೆ ಇಲ್ಲದಿದ್ದರೆ ಈ ದ್ರೋಹಕ್ಕೆ ತಕ್ಕ ಪ್ರತೀಕಾರ ಮಾಡುತ್ತಿದ್ದೆ. ಅವರ ಮಾತು ನನ್ನನ್ನು ಕಟ್ಟಿ ಹಾಕಿ. ಶಾಂತಮತಿ ಮಹಾರಾಣಿ, ಅದು ಇನ್ನು ಕೊರದಲ್ಲಿ ಮಾಂಗಲ್ಯವೇ ಇಲ್ವಲ್ಲ? ಅಪಶಕುನ. ಯಾಕೆ ಹೀಗಾಗ್ತಿದ್ದೀರಾ? ಏನಾಯ್ತು ನಿಮಗೆ? ಆಗಿದ್ದಾಗೋಯ್ತು, ಧೈರ್ಯ ತಂದ್ಕೊಳ್ಳಿ. ಮಹಾಪ್ರಭು, ಬಸವೇಶ, ಬಸವಣ್ಣ, ನನ್ನ ಕ್ಷಮಿಸು. ಚಾಲುಕ್ಯ ಸಿಂಹಾಸನಕ್ಕೆ ವಂಚನೆ, ಬಸವಣ್ಣನವರಿಗೆ ಗಡೀಪಾರು, ಶರಣರ ಕ್ರೂರ ವಧೆ. ಅಣ್ಣ, ಆ ದ್ರೋಹಿ ಸಾಯಲೇಬೇಕು, ಆಗಲೇ ನಮ್ಮ ಜೀವಕ್ಕೆ ಶಾಂತಿ. ಬಲ್ಲ ತಾಯೇ, ತಾಯೇ, ಮಹಾಪರಾಧ ಆಯ್ತು, ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ ಬಿಡಿ. ಹೇಳಿ, ಏನಾಯ್ತು? ಇಷ್ಟೆಲ್ಲ ಅನಾಹುತ ನಮ್ಮಿಂದಲೇ ಆಗದ್ದು. ಕೈಲಾಸದಂತಿದ್ದ ಕಲ್ಯಾಣ ಕಟುಕರ ಕೇರಿ ಆಯಿತು. ಎಲ್ಲ ಶಿವಸಂಕಲ್ಪಿತ, ನೀವೆಲ್ಲ ನಿಮಿತ್ತ ಮಾತ್ರ. ಮಂಚಣ್ಣನವರು ಕೋಟೆ ಹೆಬ್ಬಾಗಿಲನ್ನು ಮುಚ್ಚಿಸಿ ಬಿಟ್ಟಿದ್ದಾರಂತೆ. ಬೆಳಗಾಗುತ್ತಲೇ ಕಂಡ ಕಂಡಲ್ಲಿ ಶರಣರನ್ನು ಕೊಲ್ಲಲು ಆಜ್ಞೆ ಮಾಡಿದ್ದಾರಂತೆ. ಅನುಭವ ಮಂಟಪ ಎಂಬ ಜೇಂಗೂಡಿನಲ್ಲಿ ಶರಣರೆಂಬ ಜೇನ್ನೊಣಗಳು ಸಂಗ್ರಹಿಸಿರುವ
ವಚನ ಸಾಹಿತ್ಯದ ಜೇನುತುಪ್ಪವೇ ನಮ್ಮ ಅಮೂಲ್ಯ ಸಂಪತ್ತು. ಇದರ ರಕ್ಷಣೆಯೇ ನನ್ನ ಪ್ರಾಣ ರಕ್ಷಣೆ. ಚೆನ್ನಣ್ಣ, ನಮಗಿರೋ ಚಿಂತೆ ಪ್ರಾಣನ ಹೇಗೆ ಉಳಿಸ್ಕೋಬೇಕು ಅಂತಲ್ಲ, ಈ ಸಾಹಿತ್ಯ ಸಂಪತ್ತನ್ನೆಲ್ಲ ಹೇಗೆ ರಕ್ಷಿಸಬೇಕು ಅಂತ. ತಾಯಿ, ತಾವು ಸಿದ್ಧರಾಗಿ ಸೂರ್ಯೋದಯವಾಗುವುದರೊಳಗೆ ಕೋಟೆ ಬಾಗಿಲು ತೆಗೆಸಿ ತಮ್ಮನ್ನು ಹೊರದಾಟಿಸುವ ಹೊಣೆ ನಮ್ಮದು. ರತ್ನ ಸಿಂಹಾಸನಾಧೀಶ್ವರ ಮಂಚಣ್ಣ ಮಹಾರಾಜ, ಓ ಪರಾಗ್, ಜೈ ಪರಾಗ್, ಜೈ ಪರಾಗ್. ಬಸವಣ್ಣ, ನೀನು ಮರ್ತ್ಯಕ್ಕೆ ಬಂದ ಮಣಿಹ ಪೂರೈಸಿತು. ಉರಿಯುಂಡ ಕರ್ಪೂರದಂತೆ ಇನ್ನು ನನ್ನಲ್ಲಿ ಒಂದಾಗು.